ಮೊದಲು ಅಂಗೀಕರಿಸಿದವರು, ಎರಡನೇದು ಆರಾಧಿಸಿದಂಥವರು, ಮೂರನೇದು ಅಡ್ಡ ತಡೆದಂಥವರು. ಮೊದಲನೇದಾಗಿ ಅಂಗೀಕರಿಸಿದವರು. ದೇವದೂತನು ಬಂದು ಒಂದು ಸಂದೇಶ ಕೊಡ್ತಾನೆ. ಆ ಸಂದೇಶದಲ್ಲಿ 3 ವಿಷಯಗಳಿವೆ. ಈಗೋ ಎಲ್ಲಾ ಮನುಷ್ಯರಿಗೆ, ಜನರೆಲ್ಲರಿಗೆ ಉಂಟುಮಾಡುವ ಮಹಾ ಸಂತೋಷಕರವಾದ ಶುಭ ಸಮಾಚಾರ. ಯೇಸು ಕ್ರಿಸ್ತನ ಕುರಿತಾದ ವಾರ್ತೆ ಮೊದಲನೇದಾಗಿ ಸಂತೋಷ ಕೊಡುತ್ತದೆ. ಅದು ಸಂತೋಷಕರವಾದ ವಾರ್ತೆಯಾಗಿದೆ. ಎರಡನೇದು ಸುವಾರ್ತೆಯಾಗಿದೆ, ಶುಭವಾರ್ತೆಯಾಗಿದೆ. ಮೂರನೇದು ಸಮಸ್ತ ಜನರಿಗೆಲ್ಲ ವಾರ್ತೆಯಾಗಿದೆ. ಮೊದಲನೇದಾಗಿ ಸಂತೋಷದ ವಾರ್ತೆಯಾಗಿದೆ, ಎರಡನೇದಾಗಿ ಸುವರ್ತಮಾನವಾಗಿದೆ, ಮೂರನೇದಾಗಿ ಸಮಸ್ತ ಜನರಿಗೆಲ್ಲ ವರ್ತಮಾನವಾಗಿದೆ. ಮೊದಲನೇದಾಗಿ ಸಂತೋಷದ ವರ್ತಮಾನ. ಸಹೋದರ ಸಹೋದರಿಯರೇ, ನಶಿಸಿ ಹೋಗುತ್ತಿರುವ ಮನುಷ್ಯನಿಗೆ, ನರಕಕ್ಕೆ ಹೋಗುತ್ತಿರುವ ಮನುಷ್ಯನಿಗೆ, ಮಾಡಿರುವ ಪಾಪಿಷ್ಟ ಕೆಲಸಗಳಿಗಾಗಿ ಶಿಕ್ಷೆ ಹೊಂದಲಿಕ್ಕಿರುವ ಮನುಷ್ಯನಿಗೆ ದೇವರು ಕೊಡುತ್ತಿರುವ ವರ್ತಮಾನ ಯಾವುದೆಂದರೆ ಸಂತೋಷ. ಈ ಲೋಕ ಕೊಡುವ ಸಂತೋಷ ಬೇರೆ, ದೇವರು ಅನುಗ್ರಹಿಸುವ ಸಂತೋಷವೇ ಬೇರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾವು ಕೇಳುವಂತಹ ವಾರ್ತೆಗಳ ಮೂಲಕ ತಾತ್ಕಾಲಿಕ ಸಂತೋಷ ಮಾತ್ರ ಸಿಗುತ್ತೆ. ಅದಕ್ಕೆ ಸಾಧಾರಣವಾಗಿ ನ್ಯೂಸ್ ಅನ್ನುತ್ತಾರೆ. ವಾರ್ತೆ ಅಂದರೆ ಇಂಗ್ಲಿಷ್ನಲ್ಲಿ ನ್ಯೂಸ್. ಎನ್ ಅಂದರೆ ನಾರ್ತ್, ಇ ಅಂದರೆ ಈಸ್ಟ್, ಡಬ್ಲ್ಯೂ ಅಂದರೆ ವೆಸ್ಟ್, ಎಸ್ ಅಂದರೆ ಸೌತ್. ಯಾವಾಗಲೂ ದೇವರ ಸೇವಕರಾದ ಜಾರ್ಜ್ ಅವರು ಒಂದು ಮಾತು ಹೇಳ್ತಾರೆ, ಗುಡ್ ನ್ಯೂಸ್. ಫಸ್ಟ್ 2 ಲೆಟರ್ಸ್ ಗೋ. ಎನ್ ಅಂದರೆ ನಾರ್ತ್, ಇ ಅಂದರೆ ಈಸ್ಟ್, ಡಬ್ಲ್ಯೂ ಅಂದರೆ ವೆಸ್ಟ್, ಎಸ್ ಅಂದರೆ ಸೌತ್. ಗೋ ಟು ನಾರ್ತ್, ಗೋ ಟು ಈಸ್ಟ್, ಗೋ ಟು ವೆಸ್ಟ್, ಗೋ ಟು ಸೌತ್. ಗೋ ಸ್ಪೆಲ್ ಗಾಸ್ಪೆಲ್, ಗೋ ಸ್ಪೆಲ್ ಗಾಸ್ಪೆಲ್ ಅಂದ್ರೆ ಅರ್ಥವೇನು? ಹೋಗಿರಿ, ನಾರ್ತ್ಗೆ ಹೋಗಿರಿ, ಈಸ್ಟ್ಗೆ ಹೋಗಿರಿ, ವೆಸ್ಟ್ಗೆ ಹೋಗಿರಿ, ಸೌತ್ಗೆ ಹೋಗಿರಿ, ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನು ಪ್ರಕಟಿಸಿರಿ. ಇದು ಸುವಾರ್ತೆಯಾಗಿದೆ, ಇದು ಸಂತೋಷಕರವಾದ ವಾರ್ತೆಯಾಗಿದೆ. ಯೇಸು ಕ್ರಿಸ್ತನ ಕುರಿತಾದಂತಹ ವಾರ್ತೆ ಸುವಾರ್ತೆಯಾಗಿದೆ, ಸಂತೋಷಕರವಾದ ವಾರ್ತೆಯಾಗಿದೆ. ಯಾರಿಗೆ? ಕ್ರೈಸ್ತರಿಗೆ ಮಾತ್ರವೋ ಅಲ್ಲ. ಬೈಬಲ್ ಹೇಳ್ತದೆ ಏನೆಂದು? ಸಕಲ ಜನರೆಲ್ಲರಿಗೆ, ಸಮಸ್ತ ಜನರಿಗೆಲ್ಲ ಇದು ಸುವಾರ್ತೆಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿರಿ. ನಾರ್ತ್ನಿಂದಾಗಿರ್ಬೋದು, ಈಸ್ಟ್ನಿಂದಾಗಿರ್ಬೋದು, ವೆಸ್ಟ್ನಿಂದಾಗಿರ್ಬೋದು, ಸೌತ್ನಿಂದಾಗಿರ್ಬೋದು ಬರುವ ವಾರ್ತೆಗಳು ತಾತ್ಕಾಲಿಕವಾಗಿ ನಿಮಗೆ ಸಂತೋಷ ಕೊಡಬಹುದು, ಇಲ್ಲವೇ ದುಃಖ ಕೊಡಬಹುದು. ಆದರೆ ಈಗ ನಾನು ಸಾರುತ್ತಿರುವ ವಾರ್ತೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ನಿಂದ ಬಂದಂಥದ್ದಲ್ಲ. ಮತ್ತೆಲ್ಲಿಂದ? ಪರಲೋಕದಿಂದ ಬಂದ ವಾರ್ತೆಯಾಗಿದೆ. ಏನದು? ನಶಿಸಿ ಹೋಗುತ್ತಿರುವಂತಹವರೆಲ್ಲರಿಗೆ ಹುಡುಕಿ ರಕ್ಷಿಸುವುದಕ್ಕಾಗಿ ದೇವರೇ ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಇದಕ್ಕಿಂತಲೂ ದೊಡ್ಡ ವಾರ್ತೆ ಈ ಪ್ರಪಂಚದಲ್ಲಿ ಬೇರೆ ಯಾವುದಾದ್ರೂ ಇದೆಯಾ? ಒಂದು ಸಾರಿ ಆಲೋಚಿಸಿರಿ. ಆ ವಾರ್ತೆಯನ್ನು ಆ ದಿನ ಪಶುಗಳನ್ನು ಕಾಯುವಂತಹ ಕುರುಬರಿಗೆ ದೇವದೂತನು ಪ್ರಕಟಿಸಿದಾಗ ಅವರು ಮಾಡಿದ್ದೇನು ಗೊತ್ತಾ? ನೋಡಿರಿ, ನಾವು ಪಶುಗಳ ಕುರುಬರು, ಈ ಪಶುಗಳನ್ನು ಮೇವಿಸುವವರು, ಇವುಗಳ ಮೇಲೆ ಆಧಾರವಾಗಿದ್ದೇವೆ. ನೀವೇನು ಸುವಾರ್ತೆ, ಸಂತೋಷಕರವಾದ ವಾರ್ತೆ ಎಂದು ಹೇಳ್ತಾ ಇದ್ದೀರಿ, ಸಮಸ್ತ ಜನರಿಗೆಲ್ಲ ವಾರ್ತೆ ಅನ್ನುತ್ತಾ ಇದ್ದೀರಿ. ನಮಗೆ ಅಷ್ಟು ಟೈಮ್ ಇಲ್ಲ. ಅದರಲ್ಲೂ ನಮಗೆ ಮತದ ಮೇಲಾಗಲಿ ಅಥವಾ ನಂಬಿಕೆಯ ಮೇಲಾಗಲಿ ಇಲ್ಲವೇ ಈ ದೇವರ ಮೇಲೆಯೂ ಅಷ್ಟು ಶ್ರದ್ಧೆ ಇಲ್ಲ. ಕೈ ಕೆಸರಾದ ಹೊರತು ಬಾಯಿ ಮೊಸರಾಗಲಾರದ ಪರಿಸ್ಥಿತಿ ನಮ್ಮದು. ಹೋಗಯ್ಯ ಹೋಗು, ಬೇರೆ ಯಾರಿಗಾದ್ರೂ ಹೇಳು ಅನ್ನಲಿಲ್ಲ. ಯಾವಾಗ ಶುಭವಾರ್ತೆ ಅವರಿಗೆ ಪ್ರಕಟಿಸಲ್ಪಟ್ಟಿತೋ ಅವರು ಮೊಟ್ಟ ಮೊದಲು ಮಾಡಿದ್ದೇನೆಂದರೆ ಅವರು ಅಂಗೀಕರಿಸಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಒಂದೇ ಒಂದು ಸಾರಿ ಆ ಕುರಿ ಕಾಯುವ ಕುರುಬರಿಗೆ ಸುವಾರ್ತೆ ಪ್ರಕಟಿಸಲ್ಪಟ್ಟಾಗ ಅವರು ಏನ್ ಮಾಡಿದ್ರು? ಅಂಗೀಕರಿಸಿದ್ರು. ಒಂದು ದಿನ ಒಂದು ಫ್ಯಾಕ್ಟರಿಯಲ್ಲಿ ಇರುವಂತಹ ಯಜಮಾನನು ಸಾಲಕ್ಕೆ ಗುರಿಯಾಗಿರುವಂತಹ ಆ ಕಂಪನಿಯ ಉದ್ಯೋಗಸ್ಥರೆಲ್ಲರ ಸಾಲವನ್ನೆಲ್ಲ ಮನ್ನಾ ಮಾಡ್ಲಿಕ್ಕಿದ್ದಾರೆ ಎಂಬ ವಾರ್ತೆ ಉದ್ಯೋಗಸ್ಥರೆಲ್ಲರಿಗೆ ತಿಳಿಯಪಡಿಸಿದ್ರೆ ಅವರು ನಂಬಲಿಲ್ಲ, ಅಂಗೀಕರಿಸಲಿಲ್ಲ. ಫಲಿತವಾಗಿ ಏನಾಯ್ತು? ಅವರು ಸಾಲದಲ್ಲಿಯೇ ಮುಳುಗಿಕೊಂಡಿರಬೇಕಾಯ್ತು. ಈ ದಿನ ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ದೇವರು ನಿಮಗೆ ಸುವಾರ್ತೆಯನ್ನು, ಸಂತೋಷಕರವಾದ ವಾರ್ತೆಯನ್ನು ತಿಳಿಯಪಡಿಸುತ್ತಿರುವಾಗ
ಅಂಗೀಕರಿಸಬಹುದು, ಆರಾಧಿಸಬಹುದು, ಇಲ್ಲವೇ ಅಡ್ಡ ತಡೆಯಬಹುದು. ಏನ್ ಮಾಡ್ಲಿಕ್ಕಿದ್ದೀರಿ? ಕುರಿ ಕಾಯುವ ಕುರುಬರು ಅಂಗೀಕರಿಸಿದ್ರು, ಅದಕ್ಕಾಗಿಯೇ ಆನಂದಿಸಿದ್ರು, ಅದಕ್ಕಾಗಿಯೇ ಒಬ್ಬರೊಂದಿಗೆ ಒಬ್ಬರು ಮಾತಾಡಿಕೊಂಡು ತಕ್ಷಣವೇ ಓಡಿ ಹೋಗಿ ಯೇಸುಕ್ರಿಸ್ತನನ್ನು ಆರಾಧಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನನ್ನು ಈ ದಿನ ಅಂಗೀಕರಿಸುವಿರೋ, ಆರಾಧಿಸುವಿರೋ, ಇಲ್ಲವೇ ಅಡ್ಡ ತಡೆಯುವಿರೋ? ಆ ಪಶುಗಳ ಕುರುಬರು ಮೊದಲು ವಿನಯದಿಂದ ಕೇಳ್ತಾರೆ, ತರುವಾಯ ವಿಧೇಯತೆ ತೋರಿಸುತ್ತಾರೆ, ತರುವಾಯ ವಿಸರ್ಜಿಸಿ ಬಿಡುತ್ತಾರೆ, ತರುವಾಯ ವೀಕ್ಷಿಸುತ್ತಾರೆ, ತರುವಾಯ ಸಾರಿ ಹೇಳುತ್ತಾರೆ. ಇಷ್ಟು ಕೆಲಸ ಮಾಡ್ತಾರೆ ಅವರು. ಈ ದಿನ ನಾನು ಕೂಡ ಅಂಗೀಕರಿಸುತ್ತೇನೆ, ಇನ್ನು ಮೇಲೆ ಯೇಸುವನ್ನೇ ಆರಾಧಿಸಬೇಕು ಎಂದು ಆಶಿಸುತ್ತಿದ್ದೇನೆ. ನನ್ನ ಪಾಪ ನನಗೆ ಗೊತ್ತು, ನಾನು ಮಾಡಿರುವ ಪಾಪಿಷ್ಟ ಕೆಲಸಗಳೇನೆಂದು ಗೊತ್ತು. ಸತ್ತರೇ ನೇರವಾಗಿ ನರಕಕ್ಕೆ ಹೋಗುತ್ತೇನೆ. ಆದರೆ ಈ ದಿನ ಕೇಳಿರುವ ವಾಕ್ಯದಿಂದ ಯೇಸು ನನಗೆಷ್ಟು ಪ್ರೀತಿ ಮಾಡ್ತಿದ್ದಾರೆಂದು ಅರ್ಥ ಮಾಡಿಕೊಂಡಿರುವುದರಿಂದ, ನನ್ನ ಯೇಸು ನನಗಾಗಿ ಪ್ರಾಣ ಕೊಡುವಷ್ಟು ಪ್ರೀತಿಸಿ ನನಗೋಸ್ಕರ ಪ್ರಾಣ ಕೊಡಲು ಈ ಲೋಕಕ್ಕೆ ಬಂದಿದ್ದಾರೆ. ಇಷ್ಟೊಂದು ಅದ್ಭುತನಾದ ದೇವರನ್ನು ನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿ ಇನ್ನು ಮೇಲೆ ನಾನು ನನ್ನ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸುತ್ತೇನೆ ಎನ್ನುವಂಥವರಿದ್ರೆ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ದಿವ್ಯವಾಗಿರುವ ನಿಮ್ಮ ಸಂದೇಶದ ಮೂಲಕ ಪ್ರತಿಯೊಬ್ಬರೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳು. ಅವರು ಪಶುಗಳ ಕುರುಬರಾಗಿದ್ರು, ವಿನಯದಿಂದ ಕೇಳಿದ ಸತ್ಯವನ್ನು ಅಂಗೀಕರಿಸಿದ್ರು. ಏಸಯ್ಯ, ನಾವು ಕೂಡ ಮಾಡಿರುವ ಪ್ರತಿ ಪಾಪವನ್ನು ಕ್ಷಮಿಸಲು ನೀವು ಬಂದಿದ್ದೀರಿ. ಪಾಪದಿಂದ ಬರಲಿಕ್ಕಿರುವಂತಹ ಘೋರವಾದ ನರಕ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ಬಂದಿದ್ದೀರಿ. ಆ ಶಿಕ್ಷೆ ರದ್ದು ಮಾಡಲು ಬಂದಿದ್ದೀರಿ. ಈ ವಾಸ್ತವವನ್ನು ನಾವು ಅಂಗೀಕರಿಸುವುದಾದರೆ ಸತ್ತು ನಾವು ನರಕಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಕಣ್ಣು ಮುಚ್ಚುವುದಾದರೆ ಪರಲೋಕದಲ್ಲಿ ಕಣ್ಣು ತೆರೆಯುತ್ತೇವೆ. ಇದು ನಿಮ್ಮನ್ನು ನಂಬುವುದರಿಂದ ನಾವು ಹೊಂದಿಕೊಳ್ಳುವಂತಹ ಮಹಾ ದೊಡ್ಡ ಆಶೀರ್ವಾದ. ನಿಮ್ಮನ್ನು ಅಂಗೀಕರಿಸುವ ಪ್ರತಿಯೊಬ್ಬರೂ ಈ ದಿನ ಮೊದಲುಗೊಂಡು ಭೂಮಿಯ ಮೇಲೆ ಪರಲೋಕದಲ್ಲಿ ನಿಮ್ಮನ್ನು ಆರಾಧಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.